ನಮ್ಮ ಬಿಜೆಪಿಯ ಪಕ್ಷ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ರಾಜಕೀಯ ಪಕ್ಷ. ಈ ಪಕ್ಷನ ಇಬ್ಬರು ಪಕ್ಷ ಸಂಘಟನೆಗೆ ಪಕ್ಷ ಕಟ್ಟಿದವರು 2 MP ವರೆಗೂ ಬಂದರು. ಇಡೀ 40-45 ವರ್ಷ ಹೋರಾಟದಲ್ಲಿ 75% ಭಾರತದಲ್ಲಿ BJP ಕೇಸರಿಮಯ ಆಗಿದೆ. ಜನರಿಗೋಸ್ಕರ ಕಟ್ಟಿರ್ತಕ್ಕಂಥ ಪಕ್ಷ. ಜನರು ಇವತ್ತು BJPನ ಬೆಂಬಲಿಸಿದ್ದಾರೆ. BJPಯ ಪಕ್ಷ ಯಾವುದೇ ಒಂದು ಫ್ಯಾಮಿಲಿಗೆ ಸೇರ್ತಕ್ಕಂಥ ಪಕ್ಷ ಅಲ್ಲ. ಹಂಗಾಗಿ ಒಬ್ಬ ಚಾಯ್ ಮಾರ್ತಕ್ಕಂಥ ಒಬ್ಬೊಂದು ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಪ್ರಪಂಚದ ವಿಶ್ವ ನಾಯಕನ ಆಗಿರ್ತಕ್ಕಂಥ ಒಂದು ಆಪರ್ಚುನಿಟಿ ಕೊಟ್ಟಿರ್ತಕ್ಕಂಥದ್ದು BJP ಪಕ್ಷ. ಆ ಮೋದಿಜಿಯವರ ನಾಯಕತ್ವದಲ್ಲಿ ಇವತ್ತೇನು ಇಡೀ ಭಾರತದಲ್ಲಿ BJP ಬೆಳೀತಾ ಇದೆ. ಅವರು ನಮಗೆಲ್ಲ ಅವರು ಹೇಳಿರ್ತಕ್ಕಂಥ ಒಂದು ಮಾತು, ನಮ್ಮ ರಾಷ್ಟ್ರೀಯ ನಾಯಕರು ನಿತಿನ್ ನಬೀರನ್ನು ಅಪಾಯಿಂಟ್ಮೆಂಟ್ ಆಗಿದ ತಕ್ಷಣ ಅವರು ಮಾತು ಹೇಳಿದ್ರು, ನಾನು 4 ಸರಿ CM ಆಗಿದ್ದೆ, 3 ಸರಿ ಪ್ರಧಾನಮಂತ್ರಿ ಆಗಿದ್ದೀನಿ. ಆದರೆ ನಾನು ಒಬ್ಬ ಪಕ್ಷದ ಕಾರ್ಯಕರ್ತ. ನನ್ನ ಪಕ್ಷದಲ್ಲಿ ಇವತ್ತು ನನಗೆ ಬಾಸ್ ಯಾರಾದರು ಅಂತ ಹೇಳಿದ್ರೆ ನಿತಿನ್ ನಬೀನ್ ಅವರು ಅಂತ ಹೇಳಿದ್ರು. ನಿತಿನ್ ನಬೀನ್ ಅಂತಕ್ಕಂಥ ನಾನೇ ಹೆಸರು ಕೇಳಿಲ್ಲ ನನ್ನ ಪಕ್ಷದಲ್ಲಿ ಇದ್ಕೊಂಡು. ಅಂಥವ್ರನ್ನ ಗುರುತಿಸಿ ಇವತ್ತು ಪಕ್ಷ ಕಟ್ಟಿದೆ ಅಂದರೆ ಅವ್ರಿಗೆ ಇದ್ದಿರ್ತಕ್ಕಂಥ ಪಕ್ಷದ ಬದ್ಧತೆ, ಅವರ ನಡವಳಿಕೆ, ಅವ್ರು ಮಾಡ್ತಕ್ಕಂಥ ಕಾರ್ಯಗಳನ್ನ ಗುರುತಿಸಿ ಇವತ್ತು ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥದ್ದು. ಅವರ ಕರೆ ಮೇರೆಗೆ ನಮ್ಮ ಪ್ರಶಿಕ್ಷಣಾ ಕಾರ್ಯಕ್ರಮ ಏನು ಇವತ್ತು ಮಾಡ್ತಾ ಇದ್ದೀವಿ, ಮಂಡಲ ಮಟ್ಟದಲ್ಲಿ ಮಾಡಿದ್ದೀವಿ, 10 ಮಂಡಲ ಮಾಡಿದ್ದೀವಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೀವಿ. ಆ ಒಂದು ಕಾರ್ಯಕ್ರಮ ನಿನ್ನೆ ಬೆಳಗ್ಗೆ 10 ಗಂಟೆಗೆ ಶುರುವಾಗಿದ್ದು ಇವತ್ತು ಸಾಯಂಕಾಲ 5 ಗಂಟೆವರೆಗೂ ಸತತವಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು, ಅಂದರೆ ಪದಾಧಿಕಾರಿಗಳು, ಮುಖಂಡರು, ಹೋಬಳಿ ಮಟ್ಟದಲ್ಲಿರ್ತಕ್ಕಂಥ ಮುಖಂಡರು, MLA MP ಕ್ಯಾಂಡಿಡೇಟ್ಸು, ಆಮೇಲಿಂದ MLA ಕ್ಯಾಂಡಿಡೇಟ್ಸು ಎಲ್ಲರೂ ಸೇರಿ ಇದೊಂದು ಪ್ರಶಿಕ್ಷಣ ಕಾರ್ಯಕ್ರಮ ತುಂಬ ಅದ್ಭುತವಾಗಿ 12 ಸಬ್ಜೆಕ್ಟ್ನ 12 ನಮ್ಮ ಲೀಡರ್ಗಳು ಪಕ್ಷದ ಬಗ್ಗೆ ಹೇಳಿರ್ತಕ್ಕಂಥದ್ದು, ಸರ್ಕಾರದ ಬಗ್ಗೆ ಹೇಳಿರ್ತಕ್ಕಂಥದ್ದು, ದೇಶ ಉಳಿವಿಗಾಗಿ ಹೇಳ್ತಕ್ಕಂಥ ಸಬ್ಜೆಕ್ಟ್ನ ಎಲ್ರಿಗೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇದರ ಒಂದು ದಿಕ್ಸೂಚಿ ಏನಂತ ಹೇಳಿದ್ರೆ, ಮುಂಬರುವ ದಿನ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಬರಡು ಭೂಮಿ ಅಲ್ಲ, ಫಲವತ್ತಾದ ಭೂಮಿ. ಏನಕ್ಕೆ? ಬೆಳೆ ಬೆಳೆಯೋದಕ್ಕೆ. 1 ಇಂಚು ನೀರು ಬಂದರೆ ಸಾಕು, ಡ್ರಿಪ್ ಹಾಕ್ಕೊಂಡು ಅದ್ಭುತವಾಗಿ ಬೆಳೆ ಬೆಳೀತಾರೆ. ಅಷ್ಟೊಂದು ಬುದ್ಧಿವಂತರು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜನ. ಆದರೆ BJPಯ ನೆಲೆ ಇಲ್ಲದಿರ್ತಕ್ಕಂಥ ಬರಡು ಭೂಮಿ, ಅದನ್ನು ಮುಂದಿನ ದಿನಗಳಲ್ಲಿ ಗಟ್ಟಿಯಾಗಿ ಕಟ್ತಕ್ಕಂಥ ಏನೆಲ್ಲ ಮಾಡಿದ್ರೆ ಕಟ್ಬೋದು ಅಂತಕ್ಕಂಥ ಏನು ವಿಷಯ ಇದೆಯಲ್ಲ, ಇವತ್ತು ತುಂಬ ಸ್ವಾರಸ್ಯವಾಗಿ ಎಲ್ಲರೂ ಹೇಳಿದ್ದಾರೆ, ಎಲ್ರಿಗೂ ಮನದಟ್ಟಾಗಿದೆ. ಮುಂಬರುವ ಎಲೆಕ್ಷನಲ್ಲಿ 2028ಕ್ಕೆ BJP ಕನಿಷ್ಠ ಅಂದ್ರೂ NDAಯಲ್ಲಿ 4 ಸೀಟ್ನನ್ನು ಗೆಲ್ತಕ್ಕಂಥ ಈ ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಆಗುತ್ತೆ. ಸರ್, ಇಷ್ಟು ದಿನ ತನಕ ಕಿತ್ತಾಟ ಜೋರಾಗಿದೆಯಲ್ಲ ಸರ್? ಕಾಂಗ್ರೆಸ್ನ ಕಿತ್ತಾಟ ಹೊಸದೇನಿಲ್ಲ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು 136 ಸೀಟ್ ಬಂದಿದ್ದ ತಕ್ಷಣ ಡೆಲ್ಲಿಯಲ್ಲಿ 1 ವಾರ ಕಿತ್ತಾಡೋದು. ಆಮೇಲೆ ಟಾಸ್ ಹಾಕ್ಕೊಂಡು ಯಾರು ಮೊದಲು ಅಂತ ಆಯಿತು. ಸಿದ್ದರಾಮಯ್ಯನವರು ಭಾಗಕ್ಕೆ ಹೋಯಿತು. 2 ವರ್ಷ ಅಂತ ಇತ್ತು. ಅವರು ತಳ್ಕೊಂಡೋಗಿ ಏನಾದ್ರು ಮತ್ತೆ ಇನ್ನೊಂದು 2 ವರ್ಷ ತೆಳ್ಬೋದು ಅಂತ ನೋಡಿದ್ರು. ಪಾಪ ಅವ್ರಿಗೆ ಹೊಸ ಟೈರು ಮತ್ತು ಟ್ಯೂಬ್ ಕೂಡ ಹಾಕಿದ್ರು. ಆದರೆ ಪಂಚರಾಗಿ ಬರಸ್ಟ್ ಆಗಿಲ್ಲ. ಏರ್ ಕಮ್ಮಿ ಆದಮೇಲೆ ನಂದು ಮತ್ತೆ ಡೌನ್ ಆಗ್ತೀವಿ ಅಂತೇಳಿ ಬಿಟ್ಕೊಟ್ಟಿದ್ದಾರೆ, ಗೌರವಯುತವಾಗಿ ಬಿಟ್ಕೊಟ್ಟಿದ್ದಾರೆ. ಇವತ್ತು ನೆನ್ನೆ ಸದಾನಂದ ಗೌಡರು ಬಂದಿದ್ದರು ನಮ್ಮ ನಾಯಕರು. ಅವ್ರು ಹೇಳ್ತಾ ಇರ್ತಕ್ಕಂಥ ಒಂದು ಉದಾಹರಣೆ ಹೇಳಿದ್ರು. ಒಂದೇ ಪಾರ್ಟಿ ಶರ್ಟ್ ಮಾತ್ರ ಚೇಂಜ್ ಮಾಡಿದ್ದಾರೆ, ಆ ಚೇಂಜು ಹೊಸ ಶರ್ಟ್ ಅಷ್ಟೇ. ಹಾಗಾಗಿ ಮುಂದಿನ ದಿವಸದಲ್ಲಿ ಅದು ಕೂಡ ಕೊಳಕಾಗುತ್ತೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಕಾದು ನೋಡಬೇಕು. ಮುಂಬರುವ ದಿನಗಳಲ್ಲಿ ಯಾರನ್ನೂ ನಾವು ಕಮ್ಮಿಯಾಗಿ ಅಂಡರ್ಎಸ್ಟಿಮೇಟ್ ಮಾಡೋಂಗಿಲ್ಲ. ಒಂದು ಸರ್ಕಾರ ಏನು ಇವತ್ತು ಅವರು ಮುಖ್ಯಮಂತ್ರಿ ತೊಗೊಂಡಿದ್ದಾರೆ, ಜನರ ಕೆಲಸ ಮಾಡಬೇಕು. ಇನ್ಮೇಲೆ ಇರ್ತಕ್ಕಂಥ ಸಬ್ಜೆಕ್ಟ್ ಏನಂತ ಹೇಳಿದ್ರೆ, ಇವತ್ತು ಎಲ್ಲ ಗ್ಯಾರಂಟಿಗಳು ಕೊಟ್ಟು ಖಜಾನೆ ಖಾಲಿ ಮಾಡಿಬಿಟ್ಟು ಇವತ್ತು ಬೊಬ್ಬೆ ಹೊಡಿತಿದ್ದಾರೆ. ಅದು ಆಗಬಾರ್ದು. ಮತ್ತು ಸರ್ಕಾರದಲ್ಲಿ ದುಡ್ಡನ್ನು ಹೆಂಗೆ ಗಳಿಸ್ಬೇಕು ಅಂತ ಮಾಡಬೇಕು. ಸರ್ಕಾರದಲ್ಲಿ ನಮ್ಮಂಥ ವ್ಯಾಪಾರಸ್ಥರು ಎಲ್ಲರೂ ಕೊಟ್ಟೋ ಟ್ಯಾಕ್ಸ್ಗಳನ್ನ ಹಂಚೋದಕ್ಕೆ ಯಾರಪ್ಪನ ಗಂಟು ಅವ್ರು ಬಂದು ಹಂಚಬೇಕು ಅಂತ ಮಾಡ್ತಾಯಿದ್ರು. ಯಾರನ್ನ? ಟ್ಯಾಕ್ಸ್ ಕಟ್ಟೋರನ್ನ. ಅವ್ರಿಗೇನು ಮಾಡ್ತಾಯಿದ್ರೆ? ಟ್ಯಾಕ್ಸ್ ಕಟ್ಟೋರಿಗೆ ಯಾವುದು ಏನು ಗ್ಯಾರಂಟಿನೇ ಇಲ್ಲ. ಕಟ್ಟದ ನಾಳೆ ಬೆಳಗ್ಗೆ ಅವ್ನು ಬರ್ಬಾದ ಅಂತ ಹೇಳಿದ್ರೆ ಅವ್ನ ಮನೆಗೆಲ್ಲ ಮಾರಾಟ ಮಾಡ್ಕೊಂಡು ಹೋಗಬೇಕು. ಆದರೆ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ಗಳನ್ನ ಮತ್ತಷ್ಟು ಕಟ್ಟೋದಕ್ಕೆ ಅವ್ರಿಗೆ ಅನುಕೂಲ ಮಾಡಿದ್ರೆ, ನಮ್ಮ ಬಜೆಟ್ ಎಷ್ಟು? 3 ಲಕ್ಷ 4 ಲಕ್ಷ ಬಜೆಟ್ ಇದ್ದರೆ ನಮಗೆ ಆದಾಯ 10 ಲಕ್ಷ ಕೋಟಿ ಬರ್ತಕ್ಕಂಥ ಮಾಡಲಿ. ಅವ್ರಿಗೆ ತಾಕತ್ತಿದ್ರೆ ಅವಾಗ ಎಷ್ಟು ಬೇಕಾದರೂ ಫ್ರೀ ಮಾಡಲಿ. ಫಸ್ಟು ದುಡ್ಡನ್ನು ಸಂಪಾದನೆ ಮಾಡೋದು ನೋಡ್ಬೇಕು. ದುಡ್ಡನ್ನು ಕಳೆಯೋದು ಯಾರು ಬೇಕಾದ್ರೂ ಮಾಡ್ತಾರೆ. ಏನು ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟ? ಅವ್ರ ಅಪ್ಪನ ಮನೆಗೆ ಗಟ್ಟ? ಯಾರು ದುಡ್ಡು ಕೊಟ್ಟಿದ್ದು? ಜನರು ಕಟ್ಟಿದ್ದಾರೆ. ತೆರಿಗೆ ಕಟ್ಟಕ್ಕೆ ಅವ್ರು ಯಾರು ಕಟ್ಟಿದ್ದಾರೆ?
ಬರ್ಬಾದಾಗಿದೆ, ಸಾಲ ಮಾಡಿದ್ದಾರೆ. 8 ವರ್ಷ CM ಆಗಿರ್ತಕ್ಕಂಥ ದೊಡ್ಡ ಹಿಸ್ಟ್ರಿ ಅವ್ರು ಮಾಡಿದ್ದಾರೆ. ಏನೋ ಅವ್ರದ್ದೆಲ್ಲ ಹಿಸ್ಟ್ರಿಗಳು ಬ್ರೇಕ್ ಮಾಡಿದ್ದಾರೆ. ಆದರೆ 3 ವರ್ಷದಲ್ಲಿ ಏನು ಹಾಕಿದೆ, ಏನು ಮಾಡಿದ್ದಾರೆ ಅವರು? ಅತಿ ಹೆಚ್ಚು ಸಾಲ ಮಾಡಿರ್ತಕ್ಕಂಥ ರಾಮಯ್ಯ ಅಂತ ಆಗಿದ್ದಾರೆ. ಇವತ್ತು ಇಡೀ ರೈತರು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಜಂಗಮಕೋಟೆಯ ಲ್ಯಾಂಡ್ ಅಕ್ವಿಜೇಷನ್ KDB ಲ್ಯಾಂಡ್ ಅಕ್ವಿಜೇಷನ್ ಮಾಡಬಾರ್ದು ಅಂತಕ್ಕಂಥ ರೈತರು ಜಿಲ್ಲಾ ಕಚೇರಿ ಮುಂದ್ಗಡೆ 80 ದಿವಸದಿಂದ ಅವರು ಪಾಪ ಹಗಲು ರಾತ್ರಿ ಹೋರಾಟ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳೆಲ್ಲ ನಾವು ನೋಡಿದ್ವಿ, ಹೆಣ್ಮಕ್ಳೆಲ್ಲ ಮನೆಯಲ್ಲಿ ದನಕರ ಮೇಸೋರು ಇಲ್ದಿರ ಅವರು ದನಕರ ಎತ್ಕೊಂಡು ಹೋಗ್ಬಿಟ್ಟು DC ಆಫೀಸಲ್ಲಿ ಕಟ್ಬಿಟ್ಟು ಹೋರಾಟ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವ್ರ ಜಮೀನು ಅವ್ರು ಬಿಡಿ ಅಂತ, ಫಲವತ್ತಾದ ಭೂಮಿ ನಾವು ರೈತರು ನಮಗೆ ಬಿಟ್ಬಿಡಿ ಅಂತಕ್ಕಂಥದ್ದನ್ನು ಬೇಡ್ಕೊತಾ ಇದ್ದಾರೆ. ಆದರೂ ಯಾರೂ ಕಿವಿ ಕೊಡ್ತಾ ಇಲ್ಲ. ಅವರ ಪರವಾಗಿ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ BJP ವತಿಯಿಂದ ನಾವು ಕೂಡ ನಾಳೆ 5ನೇ ತಾರೀಕು ಬೆಳಗ್ಗೆ 10ವರೆಗೆ 10,000ಗಿಂತ ಹೆಚ್ಚು ರೈತರು ನಾವು ಎಲ್ಲ ಸೇರಿ ಒಂದು ವಿಧಾನಸೌಧ ಚಲೋ, ಚಿಕ್ಕಬಳ್ಳಾಪುರ ಜಿಲ್ಲಾ ಕಚೇರಿಯಿಂದ ವಿಧಾನಸೌಧ ಚಲೋ ಅಂತಕ್ಕಂಥ ಬೈಕ್ ರ್ಯಾಲಿ ಇದೆ. ಅತಿ ಹೆಚ್ಚು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೈತರು, ಯುವಕರು ಎಲ್ಲರೂ ಬಂದು ಇದಕ್ಕೆ ಸಹಕರಿಸಬೇಕು, ರೈತರನ್ನ ಉಳಿಸ್ಬೇಕು ಅಂತ ಮನವಿ ಮಾಡ್ಕೊತೀವಿ.